Money number friends, happy Bharat, happy world, rich Bharat, rich world. Friends, welcome to Money Number. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಎನರ್ಜಿ ಕೋಚ್ ಆ್ಯಂಡ್ ಆಲ್ಸೋ ಎ ಸರ್ಟಿಫೈಡ್ ಹೋಪನೋ ಹೀಲರ್. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ನೋಡ್ತಾ ಇದ್ದೀವಿ ಮೊಬೈಲ್ ನ್ಯೂಮರಾಲಜಿ, ಮೊಬೈಲ್ ನಂಬರ್ಸ್, ಲಕ್ಕಿ ಮೊಬೈಲ್ ನಂಬರ್ಸ್ ಹೇಗಿರಬೇಕು, ಯಾವ ಮೊಬೈಲ್ ನಂಬರಲ್ಲಿ ಹೇಗಿರಬಾರ್ದು, ಇದನ್ನೆಲ್ಲ ಎಷ್ಟೋ ಸರಿ ವಿಡಿಯೋಸ್ ಮಾಡಿದ್ದೀನಿ. ಆದರೂ ಜನರು ತಪ್ಪು ಮಾಡ್ತಾನೇ ಇದ್ದಾರೆ. ಮತ್ತೆ ಅದ್ರ ಬಗ್ಗೆನೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ಎಂಡಿಂಗ್ ನಂಬರ್ 0 ಇದ್ದರೆ ಅಥವಾ 1 ಇದ್ದರೆ 2 ಇದ್ದರೆ ಏನೆಲ್ಲ ನಿಮಗೆ ಪರಿಣಾಮಗಳು ಆಗುತ್ತೆ, ಹೇಗಿರುತ್ತೆ, ಯಾವ ನಂಬರ್ಸ್ ಎಂಡಿಂಗಲ್ಲಿ ಇರಬಾರ್ದು, ಯಾವ ನಂಬರ್ ಇದ್ದರೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನಲ್ಲಿ. ಸೊ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ. ನಾನು ಈ ವಿಡಿಯೋನಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಲಕ್ಕಿ ಮೊಬೈಲ್ ನ್ಯೂಮರಾಲಜಿ ಅನ್ನೋದು ಬ್ಯೂಟಿಫುಲ್ ಸಬ್ಜೆಕ್ಟ್. ಮೊಬೈಲ್ ನಂಬರ್ಸ್ ನಿಮಗೆ 1000% ಇಂಪ್ಲಿಮೆಂಟ್ ಮಾಡುತ್ತೆ. ಹೌದು, ಇಂಪ್ಲಿಮೆಂಟ್ ಆಗಲೇ ಆಗುತ್ತೆ. ಆ ನಂಬರ್ಸ್ ಆರ್ ಡಿವೈನ್ ಅಂದರೆ ಏನು? ದೇವರು. ನಂಬರ್ಸೇ ದೇವರು. ಯೂನಿವರ್ಸ್ಗೆ ಈಸಿಯಾಗಿ ಕನೆಕ್ಟ್ ಆಗಿರೋದು, ಈ ವಿಶ್ವವನ್ನು ಆಳ್ತಾ ಇರೋದು. ನಂಬರ್ ರೂಲ್ಸ್ ದ ವರ್ಲ್ಡ್. ಹೌದು, ಯಾಕೆ ಅಂದರೆ ಯೂನಿವರ್ಸ್ಗೆ ಇರುವ ಕೋಡ್ 369. ಸೊ 369 ಅಂದರೆ ನಂಬರ್ಸೇ ಅಲ್ವಾ? ನೀವು ಕ್ಲಾಕಲ್ಲಿ ನೋಡ್ತೀರಾ, ಟೈಮ್ ನೋಡ್ತೀರಾ, ನಂಬರ್ಸ್. ಮೊಬೈಲ್ ನಂಬರ್ಸ್, ನಿಮ್ಮ ಡೇಟ್ ಆಫ್ ಬರ್ತ್ ನಂಬರ್ಸ್, ಮ್ಯಾರೇಜ್ ಡೇಟ್ ನಂಬರ್ಸ್, ನಿಮ್ಮ ಮಕ್ಕಳು ಹುಟ್ಟಿರೋದು ನಂಬರ್ಸ್. ಅಕ್ಷರಗಳೇನಾದರೂ ಇರುತ್ತಾ? ಆಧಾರ್ ಕಾರ್ಡ್ ಏನಿರುತ್ತೆ? ನಂಬರ್ಸ್. ಫ್ಲೈಟ್ ಟಿಕೆಟ್ಸ್ ಏನಾದರೂ ಇರಲಿ, ಟ್ಯಾಕ್ಸ್, ಇದು ಎಲ್ಲ ನಿಮಗೆ ಏನಿರುತ್ತೆ? ನಂಬರ್ಸೇ ಇರುತ್ತೆ. ವೆಹಿಕಲ್ ನಂಬರ್ಸ್, ಬ್ಯಾಂಕ್ ಅಕೌಂಟ್ ನಂಬರ್ಸ್ ಎಲ್ಲವೂ ನಂಬರ್ಗಳಲ್ಲೇ ಇರೋದ್ರಿಂದ ನಂಬರ್ಸ್ ಆರ್ ಡಿವೈನ್ ನಂಬರ್ಸ್. ರೂಲ್ಸ್ ದ ವರ್ಲ್ಡ್ ಅಂತಲೇ ಹೇಳ್ತೀವಿ, ರೂಲ್ಸ್ ದ ಯೂನಿವರ್ಸ್ ಅಂತಲೇ ಹೇಳ್ತೀವಿ. ಸೊ ನೀವು ಈ ನಂಬರ್ಸ್ ಅನ್ನೋದು ನಿಮ್ಮ ಜೀವನದ ಮೇಲೆ ಮುಮ್ಮಾತಿಗೂ ಎಫೆಕ್ಟ್ ಆಗಲೇ ಆಗುತ್ತೆ. ಸೊ ಯಾವ ರೀತಿ ನೀವು ಮೊಬೈಲ್ ನಂಬರ್ ತಗೊಳ್ತಾ ಇದ್ದೀರಾ ಅನ್ನೋದು ಮುಖ್ಯ ಇಲ್ಲಿ. ಸೊ ನ್ಯೂಮರಾಲಜಿ ಪ್ರಕಾರ ನಮ್ಮಂಥ ಒಂದು ನ್ಯೂಮರಾಲಜಿಸ್ಟ್ನ ಕನ್ಸಲ್ಟ್ ಆಗಿ ಮೊಬೈಲ್ ನಂಬರ್ಸ್ ಅನ್ನೋದು ತಗೊಂಡ್ರೆ ನಿಮ್ಮ ಜೀವನ ಸುಗಮವಾಗಿ, ಸಂತೋಷವಾಗಿ, ಅಷ್ಟ ಐಶ್ವರ್ಯಗಳಿಂದ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ 0 ಇದ್ದರೆ ನಿಮ್ಮ ಮೊಬೈಲ್ ನಂಬರ್ 10 ಸಂಖ್ಯೆಗಳಿರುತ್ತಲ್ಲ, ಲಾಸ್ಟ್ ಡಿಜಿಟ್ 0 ಇದ್ದರೆ ಏನಾಗುತ್ತೆ? 0 ಅಂದರೆ ಏನು? ಎಲ್ಲದರಲ್ಲೂ 0. ನೀವು ತುಂಬ ಎಷ್ಟೋ ಕಷ್ಟಪಟ್ಟರು ದುಡ್ಡು ನಿಮ್ಮ ಹತ್ರ ಬರೋದಿಲ್ಲ, ನಿಲ್ಲೋದಿಲ್ಲ, ಪ್ರಾಫಿಟ್ಸ್ ಇಲ್ಲ, ಸಕ್ಸಸ್ ಆಗಲ್ಲ, ಬಿಸ್ನೆಸ್ಸಲ್ಲಿ ಎಲ್ಲದರಲ್ಲೂ 0 ಆಗ್ತಾ ಹೋಗುತ್ತೆ. ಯಾಕೆಂದರೆ ನೀವೇ ಮೊಬೈಲ್ ನಂಬರ್ ಎಂಡಿಂಗಲ್ಲಿ 10th ಪ್ಲೇಸ್, 10 ಅಂದರೆ ಏನು? 1, ಸೂರ್ಯನ ಸ್ಥಾನ ಅದು. ಆ ಪ್ಲೇಸಲ್ಲಿ 0 ಹಾಕಿದರೆ ನೀವು ಏನಾಗುತ್ತೆ? 0 ಎಲ್ಲದರಲ್ಲೂ 0 ಆಗ್ತಾ ಹೋಗ್ತೀರಾ. ಸಿಂಪಲ್ ಲಾಜಿಕ್ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ 1 ಇದ್ದರೆ ಏನಾಗುತ್ತೆ? 10th ಪ್ಲೇಸಲ್ಲಿ ಅಂದರೆ 0 ಅಲ್ಲಿ 1 ಇದ್ದರೆ ಏನಾಗುತ್ತೆ? 1 ಇದ್ದರೆ ದುಡ್ಡೇನೋ ಬರುತ್ತೆ ಫ್ರೆಂಡ್ಸ್, ಯಾಕೆಂದರೆ ಅದು ಸೂರ್ಯನ ಸ್ಥಾನ ಅಲ್ವಾ. 1 ಅಂದರೆ ಸೊ ದುಡ್ಡು ಬರುತ್ತೆ, ಆದರೆ ನಿಲ್ಲೋದಿಲ್ಲ. ಎಂಡಿಂಗಲ್ಲಿ 1 ಇದ್ದರೆ ಏನಾಗುತ್ತೆ? ದುಡ್ಡು ಬರುತ್ತೆ, ನಿಲ್ಲೋದಿಲ್ಲ. ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ, ಸೇವ್ ಮಾಡೋಕ್ಕೆ ಆಗೋದಿಲ್ಲ. ಹಂಗೆ ಬರುತ್ತೆ, ಹಂಗೆ ಖರ್ಚಾಗೋಗ್ತಾ ಇರುತ್ತೆ. ಇದು 1 ಅನ್ನೋದು ಇರಬಾರ್ದು. ಸೊ 0 ಇರಬಾರ್ದು, 1 ಇರಬಾರ್ದು ಎಂಡಿಂಗಲ್ಲಿ. 2 ಇದ್ದರೆ ಏನಾಗುತ್ತೆ? ಅಪ್ಸ್ ಆ್ಯಂಡ್ ಡೌನ್. ನಿಮ್ಮ ಬಿಸ್ನೆಸ್ಸಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸು. ಕೆಲವೊಂದು 15 ಡೇಸ್ ಚೆನ್ನಾಗಿ ಬಿಸ್ನೆಸ್ ಆದರೆ ಇನ್ನು 15 ಡೇಸು ಬಿಸ್ನೆಸ್ ಆಗೋದಿಲ್ಲ. ಅಥವಾ ನಿಮ್ಮ ಅಕೌಂಟಲ್ಲಿ ಒಂದು ತಿಂಗಳು ದುಡ್ಡಿದ್ರೆ ಇನ್ನೊಂದು ತಿಂಗಳು ದುಡ್ಡು ಇರೋದಿಲ್ಲ, 0 ಬ್ಯಾಲೆನ್ಸ್ ತೋರಿಸ್ತಾ ಇರುತ್ತೆ. ಎಲ್ಲದರಲ್ಲೂ ಬಿಸ್ನೆಸ್ಸಲ್ಲಿ, ನಿಮ್ಮ ಮನೆಯಲ್ಲಿ ಹೆಲ್ತ್ ಕೂಡ ಹಂಗೆ ಇರುತ್ತೆ. ಈ ಮೊಬೈಲ್ ನಂಬರ್ ಯಾರ ಹತ್ರ ಇದೆಯೋ ಅವ್ರಿಗೆ ಹೆಲ್ತ್ ಇಶ್ಯೂಸ್ ನೋಡ್ತಾ ಇರ್ತೀವಿ. 15 ಡೇಸ್ ಚೆನ್ನಾಗಿದ್ರೆ 15 ಡೇಸ್ ಹೆಲ್ತ್ ಇಶ್ಯೂಸು ನಡೀತಾನೇ ಇರುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸ್. ಫ್ಯಾಮಿಲಿ ಹ್ಯಾಪಿನೆಸ್ ಅನ್ನೋದು ಇರೋದಿಲ್ಲ. ಇದು 2 ಎಂಡಿಂಗಲ್ಲಿ ಇದ್ದರೆ ತುಂಬ ಕಷ್ಟಗಳು ಇರುತ್ತೆ. ಸೊ 2 ಸಹ ಎಂಡಿಂಗಲ್ಲಿ ಬರಬಾರ್ದು. ಆ್ಯಂಡ್ 3 ಸಹ ಇರಬಾರ್ದು. 3 ಎಂಡಿಂಗಲ್ಲಿ ಇದ್ದರೆ ದುಡ್ಡೇನೋ ಬರುತ್ತೆ, ಆದರೆ ತುಂಬ ದುಂದುವೆಚ್ಚ, ಅನ್ನೆಸೆಸರಿ ಖರ್ಚುಗಳು ಮಾಡ್ತಾ ಇರ್ತಾರೆ ಇವರು. ಲೈಕ್ ಮೋಜು ಮಸ್ತಿ, ಅವ್ರಿಗಾಗಿ ಆಗಲಿ ಬೇರೆಯವ್ರಿಗಾಗಲಿ ಅಫೇರ್ಸ್ ಇರುತ್ತೆ, ಅವ್ರಿಗಾಗಿ ಖರ್ಚು ಮಾಡೋದು, ಈ ಥರ ಎಲ್ಲ ತುಂಬ ವೇಸ್ಟ್ ಖರ್ಚುಗಳು ಮಾಡ್ತಾ ಇರ್ತಾರೆ. ಆ್ಯಂಡ್ ಇವರು ದುಡ್ಡೇನಾದರೂ ಕೊಟ್ಟರೆ ಅವರು
ಅವ್ರು ಯಾರಿಗಾದ್ರೂ ಅವರಿಗೆ ಅದು ಸಾಲ ಅಂತನೋ ಅಥವಾ ಹೆಲ್ಪಿಂಗ್ ಅಂತನೋ ಫ್ರೆಂಡ್ಸ್ಗೋ ರಿಲೇಟಿವ್ಸ್ಗೆ ದುಡ್ಡು ಕೊಟ್ಟರೆ ಈ ನಂಬರ್ ಎಂಡಿಂಗ್ ಇರೋವರು ದುಡ್ಡು ಬರೋದೇ ಇಲ್ಲ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 4 ಇದ್ದರೆ ಏನಾಗುತ್ತೆ, 4 ಇದ್ರೂ ಅಷ್ಟೇ ಫ್ರೆಂಡ್ಸ್, ದುಡ್ಡು ಬರುತ್ತೆ. ಆದರೆ ಇವ್ರ ಹತ್ರ ದುಡ್ಡು ನಿಲ್ಲೋದಿಲ್ಲ. ಕೋರ್ಟು ಕಚೇರಿಗಳು ಅಂತ ತಿರುಗಾಡ್ತಾ ಇರ್ತಾರೆ. ಇಂಥ ಒಂದು ಇದಕ್ಕೆ ತುಂಬ ಎಕ್ಸ್ಪೆನ್ಸ್ ಮಾಡ್ತಾ ಇರ್ತಾರೆ, ಖರ್ಚು ಮಾಡ್ತಾ ಇರ್ತಾರೆ. ಕೋರ್ಟ್ಗಳಿಗೆ, ಕಚೇರಿಗಳಿಗೆ, ಪಂಚಾಯಿತಿಗಳಿಗೆ, ಅದರ ಲ್ಯಾಂಡ್ ಕಬ್ಜಾ ಮಾಡಿರ್ತಾರೆ ಅಂಥ ಒಂದು ಇದ್ರ ಮೇಲೆ. ಸೊ ಎಲ್ಲ ಇದು ಮೋಸ ಹೋಗ್ತಾ ಇರ್ತಾರೆ, ತುಂಬಾ ವೇಸ್ಟ್ ಖರ್ಚು ಆಗ್ತಾ ಇರುತ್ತೆ. ಎಂಡಿಂಗಲ್ಲಿ 4 ಸಹ ವೆರಿ ಬ್ಯಾಡ್ ಅಂತಲೇ ನಾನು ಹೇಳ್ತೀನಿ. ರಾಹು ನಂಬರ್ ಅಲ್ವಾ, ಸೊ ಎಲ್ಲ ಅಂಥ ಒಂದು ಎಕ್ಸ್ಪೆನ್ಸಸ್ಸೇ ನಿಮಗೆ ಮಾಡ್ತಾ ಇರುತ್ತೆ ಇದು 4 ಅನ್ನೋದು. ಆ್ಯಂಡ್ 7 ಇದ್ದರೆ ಎಂಡಿಂಗಲ್ಲಿ ಏನಾಗುತ್ತೆ? ಸೊ 7 ಇದ್ದರೆ ಎಂಡಿಂಗಲ್ಲಿ ಹೇಳಿದ್ದೀನಿ ತುಂಬ ಸಾರಿ, ವೈರಾಗ್ಯ. ನಿಮ್ಮ ಯಾರ ಹತ್ರ ಆ ಮೊಬೈಲ್ ನಂಬರ್ ಎಂಡಿಂಗಲ್ಲಿ 7 ಇದೆಯೋ ನಿಮ್ಮ ಮೊಬೈಲ್ಸು ರಿಪೇರಿ ಬರ್ತಾ ಇರುತ್ತೆ. ಯಾವಾಗಲೂ ಮೊಬೈಲು ಬ್ಲಾಸ್ಟ್ ಆಗ್ಬೋದು, ಮೊಬೈಲ್ ಕಳೆದೋಗ್ತಾ ಇರ್ಬೋದು ನಿಮ್ಮ ಮೊಬೈಲ್ಸು. ಆ್ಯಂಡ್ ಗಂಡ ಹೆಂಡತಿಗೆ ತುಂಬ ವೈರಾಗ್ಯ ಇರುತ್ತೆ, ಜಗಳ ಆಡ್ತಾ ಇರ್ತಾರೆ, ಡೈವರ್ಸ್ವರೆಗೂ ಸಹ ಹೋಗಬಹುದು, ಡೈವರ್ಸ್ ಕೂಡ ಆಗೋಗುತ್ತೆ ಅಂಥ ಒಂದು ನಂಬರ್ ಇದು. ಸೊ ಈ ನಂಬರ್ ಅನ್ನೋದು ಕೂಡ ಸಹ ನಿಮಗೆ ಬೇಡ, ತುಂಬ ಡೇಂಜರ್ ನಂಬರ್ ಅಂತ ಹೇಳ್ಬೋದು. ಆ್ಯಂಡ್ 8 ಅನ್ನೋದು ಇನ್ನೂ ಡೇಂಜರ್, ನಿಮಗೆ ಗೊತ್ತಲ್ಲ. ಎಂಡಿಂಗ್ ನಂಬರ್ 8, ಮೊಬೈಲ್ ನಂಬರಲ್ಲಿ ಎಂಡಿಂಗಲ್ಲಿ 8 ಇದ್ದರೆ ಏನಾಗುತ್ತೆ? 8 ಅಂದ್ರೆ ಏನು? ಶನಿ. ಸೊ ಶನಿ ಪ್ರಭಾವ ತುಂಬ ಆಗಿ ಅಷ್ಟು ಕಷ್ಟಗಳು ಪಡ್ತಾ ಇರ್ತೀರಾ, ಏನು ಮಾಡಿದ್ರೂ ಸಕ್ಸಸ್ ಆಗೋದಿಲ್ಲ, ದುಡ್ಡು ಬರಲ್ಲ, ಲಾಸಸ್ನ ಫೇಸ್ ಮಾಡ್ತಾ ಇರ್ತೀರಾ, ಕಂಪ್ನಿ ಕ್ಲೋಸ್ ಕೂಡ ಮಾಡಬಹುದು, ಗಂಡ ಹೆಂಡತಿ ಜಗಳ ಜಾಸ್ತಿ, ಮನೆಯಲ್ಲಿ ಶಾಂತಿ ನೆಮ್ಮದಿ ಇರೋದಿಲ್ಲ. ಎಲ್ಲ ಈ ಪ್ರಪಂಚದಲ್ಲಿ ಏನೇನು ಕಷ್ಟಗಳಿದೆಯೋ ಅದೆಲ್ಲ ಇವ್ರಿಗೆ ಇರುತ್ತೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ 8 ಕೊನೆಯಲ್ಲಿದ್ದರೆ. ಸೊ ಈ ಮೊಬೈಲ್ ನಂಬರ್ಸಲ್ಲಿ 0 ಅನ್ನೋದು ಇರಬಾರ್ದು, ಎಂಡಿಂಗಲ್ಲಿ 1 ಇರಬಾರ್ದು, 2 ಇರ್ಬೋದು, 3 ಇರಬಾರ್ದು, 4 ಇರಬಾರ್ದು, 7 ಇರಬಾರ್ದು, 8 ಇರಬಾರ್ದು. ಸೊ ಈ ಮೊಬೈಲ್ ನಂಬರ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಂಡಿಂಗಲ್ಲಿ ಈ ನಂಬರ್ಸ್ ಅನ್ನೋದು ನಿಮಗೆ ಇರಲೇಬಾರದು. ಓಕೆ, ಈ ವಿಡಿಯೋಲಿ ಕ್ಲಾರಿಟಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ನಂಬರ್ಸ್ ಇದ್ದರೆ ಏನು ಎಫೆಕ್ಟ್ ಕೊಡುತ್ತೆ ನಿಮ್ಮ ಜೀವನದ ಮೇಲೆ, ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಸಹ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನ್ಯೂಮರಾಲಜಿ ನಿಮಗೆ ಒಳ್ಳೆ ಒಂದು ಮಾರ್ಗನ ತೋರಿಸ್ಕೊಡುತ್ತೆ. ಫಾಲೋ ಆಗಿ, ವಿಡಿಯೋಸ್ನ ಫಾಲೋ ಆಗಿ, ನಾಲೆಜ್ನ ತಿಳ್ಕೊಂಡು ನಿಮ್ಮ ಮನೆಯಲ್ಲಿ ಸಹ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ನ್ಯೂಮರಾಲಜಿ ಬಗ್ಗೆ ತಿಳ್ಕೊಂಡು. ಯಾಕೆಂದರೆ ಯೂನಿವರ್ಸ್ ನಂಬರ್ ರೂಲ್ಸ್ ದ ಯೂನಿವರ್ಸ್, ನಂಬರ್ಸ್ ರೂಲ್ಸ್ ದ ವರ್ಲ್ಡ್ ಅಂತಲೇ ನಾನು ಹೇಳ್ತೀನಿ. ನಂಬರ್ಸ್ಗೂ ಮನುಷ್ಯನಿಗೆ ತುಂಬ ಅಭಿನವ ಒಂದು ಸಂಬಂಧ ಇದೆ ಅಂತನ, ತುಂಬ ಅಟ್ಯಾಚ್ಮೆಂಟ್ ಇದೆ. ಸೊ ನಂಬರ್ಸ್ಗೂ ನಮಗೂ. ಸೊ ಇದು ನಿಮಗೆ ಇಂಪ್ಲಿಮೆಂಟ್ ಅನ್ನೋದು ಮನುಷ್ಯನ ಮೇಲೆ ಬಿದ್ದೇ ಬೀಳತ್ತೆ. ನೀವು ಲಕ್ಕಿ ಮೊಬೈಲ್ ನಂಬರ್ಸ್ ಅನ್ನೋದು ತಗೊಳ್ಳಿ. ನಮ್ಮ ಒಂದು ಪರ್ಸ್ನಲ್ ಅಪಾಯಿಂಟ್ಮೆಂಟ್ ತಗೊಂಡು ಬೆಂಗಳೂರಲ್ಲಿರೋರು ಆಫೀಸ್ಗೆ ಬರ್ಬೋದು, ದೂರ ಇರೋರು ಝೂಮಲ್ಲಿ ನಾವು ಅಪಾಯಿಂಟ್ಮೆಂಟ್ ಅನ್ನೋದು ಕೊಡ್ತಾ ಇದ್ದೀವಿ. ಸೊ ನೀವು ನಮ್ಮನ್ನು ಪರ್ಸ್ನಲ್ ಅಪಾಯಿಂಟ್ಮೆಂಟು ತಗೋಬೋದು. ಆ್ಯಂಡ್ ಸ್ಟಿಕ್ಕರ್ಸ್ ಎಲ್ಲ ತೋರಿಸಿದ್ದೀನಲ್ಲ, ಕೆಲವೊಂದು ರೆಮಿಡಿ ಸ್ಟಿಕ್ಕರ್ಸ್, ಅದನ್ನು ನಮ್ಮ ಆಫೀಸಲ್ಲಿ ಅವೈಲಬಿಲಿಟಿ ಇರುತ್ತೆ, ಅದು ತಗೋಬೋದು. ಆ್ಯಂಡ್ ನೀವು ಈ ಮೊಬೈಲ್ ನಂಬರ್, ಮುಖ್ಯವಾಗಿ ಲಕ್ಕಿ ಮೊಬೈಲ್ ನಂಬರ್ಸ್ ಅನ್ನೋದು ಎವ್ರಿ ಮಂತ್ 1ನೇ ತಾರೀಕು, 10ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಲಕ್ಕಿ ಮೊಬೈಲ್ ನಂಬರ್ಸ್ ಅನ್ನೋದು ಎಲ್ಲರೂ ಪಡೆದು ಸುಖ ಸಂತೋಷ ಐಶ್ವರ್ಯಗಳನ್ನ ಅಟ್ರಾಕ್ಟ್ ಮಾಡಿ ನೀವು ಸಹ ಸಮೃದ್ಧಿಯಾಗಿ ಜೀವಿಸಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಹ್ಯಾಪಿ ಭಾರತ್.